ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು IQR ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. IQR ಅಂದ್ರೇನು, ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಅರ್ಥ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ನಾನು ಎರಡು ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಇನ್ನೊಂದು ಫಾರ್ಮುಲಾನ ಯೂಸ್ ಮಾಡಿದ್ರೆ ನಿಮಗೆ ಯಾವ್ದನ್ನ ಅಪ್ರಾಪ್ರಿಯೇಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಬೋದು. ನಿಮ್ ಕಾಲೇಜಲ್ಲಿ ಯಾವ್ದು ಹೇಳ್ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಫಸ್ಟ್ ಏನ್ ಮಾಡ್ತಾರೆ, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ನಂಬರ್ ಗಳನ್ನ ಕೊಡ್ತಾರೆ. ಇದರಲ್ಲಿ IQR ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ IQR ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಸ್ಟೆಪ್ ನಂಬರ್ 1 ಏನು ಅಂತಂದ್ರೆ, ಎರಡು ಮೆಥಡ್ ಅಲ್ಲೂ ಕೂಡ, ಸೊ ನಾನು ಎರಡು ಮೆಥಡ್ ಹೇಳ್ಕೊಡ್ತೀನಿ ಅಲ್ವಾ. ಸೊ ಎರಡರಲ್ಲೂ ಕೂಡ ಮೊದಲನೇ ಸ್ಟೆಪ್ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಅಥವಾ ನಂಬರ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ. ಸೊ ಫಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 11. ಸೊ 11 ಫಸ್ಟ್ ಬರೀಬೇಕು. ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 18. ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 22. ಸೊ 22 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 40. 40 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 41. 41 ಆದ್ಮೇಲೆ ಇಟ್ ಇಸ್ 62. 62 ಆದ್ಮೇಲೆ 70. ಸರಿನಾ? ಸೊ ಇವಾಗ ಎರಡರಲ್ಲೂ ಕೂಡ ಅಂದ್ರೆ ಎರಡು ಮೆಥಡ್ ಅಲ್ಲೂ ಕೂಡ ಮೊದಲನೇ ಸ್ಟೆಪ್ ಏನು, ಕೊಟ್ಟಿರುವಂತಹ ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಅಥವಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಸಾರ್ಟ್ ಮಾಡ್ಕೊಂತ ಹೋಗ್ತೀವಿ, ಅಂದ್ರೆ ಅರೇಂಜ್ ಮಾಡ್ತಾ ಹೋಗ್ತೀವಿ. ಅಸೆಂಡಿಂಗ್ ಅಂದ್ರೆ ಏನೇನು, ಇನ್ಕ್ರೀಸಿಂಗ್ ಅಂದ್ರೆ ಏನೇನು, ಸೇಮ್. ಸೊ ಸ್ಟೆಪ್ ನಂಬರ್ 2 ಹೋಗೋಣ. ಇವಾಗ ಫಾರ್ಮುಲಾ ಇಲ್ದಲೇ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಈ ಕಡೆ ಸೈಡ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸೊ ಏನ್ ಮಾಡ್ಬೇಕು ಅಂತಂದ್ರೆ, ನಮಗೆ Q1 ವ್ಯಾಲ್ಯೂ ಬೇಕು, Q2 ವ್ಯಾಲ್ಯೂ ಬೇಕು, Q3 ವ್ಯಾಲ್ಯೂ ಬೇಕು. ಸರಿನಾ? ಸೊ Q1, Q2, Q3 ವ್ಯಾಲ್ಯೂ ಗೊತ್ತಾಗ್ತಲ್ಲ. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ IQR ಅನ್ನ ಫೈಂಡ್ ಔಟ್ ಮಾಡ್ತೀವಿ. IQR ವಿಲ್ ಬಿ ಈಕ್ವಲ್ ಟು Q3 ಮೈನಸ್ Q1. ಸರಿನಾ? ಸೊ ಈ Q3 ಮತ್ತೆ Q1 ಬೇಕು ಅಂತಂದ್ರೆ ನಮಗೆ Q2 ವ್ಯಾಲ್ಯೂ ಗೊತ್ತಾಗಲೇಬೇಕು. ಸೊ ಇವಾಗ ಎಷ್ಟು ಎಲಿಮೆಂಟ್ಸ್ ಇರೋದು, 1 2 3 4 5 6 7. ಸೊ ಟೋಟಲ್ 7 ಎಲಿಮೆಂಟ್ಸ್ ಅಥವಾ ನಂಬರ್ ಗಳಿದಾವೆ. ಸೊ ಫಸ್ಟ್ Q2 ಅನ್ನ ಕಂಡುಹಿಡಿಯೋಣ. Q2 ಅಂತಂದ್ರೆ ಸಿಂಪಲ್, ಈ Q1 Q2 Q3 ಇದಾವಲ್ಲ ಇವೆಲ್ಲವೂ ಕೂಡ ಮೀಡಿಯನ್ ಅಂತ ಅಂದ್ರೇನು, ಮಧ್ಯದಲ್ಲಿರುವಂತಹ ಎಲಿಮೆಂಟ್ ಅಂತ ಅರ್ಥ. ಸೊ ಈಗ Q2 ಅಂತಂದ್ರೆ ಇಲ್ಲಿ ಅಷ್ಟು ಎಲಿಮೆಂಟ್ ಗಳಲ್ಲಿ ಇರುವಂತಹ ಮಧ್ಯದ ಎಲಿಮೆಂಟ್ ಅನ್ನ ನಾನು ಕಂಡುಹಿಡಿಬೇಕು. ಸೊ 1 1 2 2 3 3. ಸೊ ನೋಡಿ, ನನಗೆ ಮಧ್ಯದ ಎಲಿಮೆಂಟ್ ಸಿಕ್ಕೇ ಬಿಡ್ತು. ಈ ಕಡೆ 3 ಈ ಕಡೆ 3 ಮಧ್ಯದಲ್ಲಿ ಇರುವಂತದ್ದು ಎಲಿಮೆಂಟ್ ಅಲ್ವಾ. ಸೊ ರೈಟ್ ಇಟ್ ಆಸ್ 40. ಈಗ ಒಬ್ಬೊಬ್ಬರಿಗೆ ಒಂದೊಂದು ಡೌಟ್ ಬರುತ್ತೆ, ಅಣ್ಣ ಈ ರೀತಿ ಇರುತ್ತೆ 1 2 3 4 ಅಂತ. ಸೊ 4 ಎಲಿಮೆಂಟ್ ಇದೆ ಅಂತಂದ್ರೆ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಆದವು. ಸೊ ಇವಾಗ 1 1. ಸೊ ಇಲ್ಲಿ 2 ಎಲಿಮೆಂಟ್ ಉಳ್ಕೊಂಡಾಗಾಯ್ತು. ಫಾರ್ ಎಕ್ಸಾಂಪಲ್ ಇನ್ನೂ ಕೂಡ ಹಾಕ್ತೀನಿ ನೋಡಿ, 7 8 ಅಂತ ಹಾಕ್ತೀನಿ ಅನ್ಕೊಳ್ಳಿ. 1 1 2 2 ಆಯ್ತು. ಇಲ್ಲಿ ನನಗೆ ಮಿಡಲ್ ಎಲಿಮೆಂಟ್ ಪರ್ಫೆಕ್ಟ್ ಆಗಿ ಸಿಗ್ತಾ ಇಲ್ಲ. ಯಾಕೆ? ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇವೆರಡು ಇದಾವಲ್ಲ ಇವೆರಡನ್ನ ಆಡ್ ಮಾಡ್ರಿ, ಡಿವೈಡೆಡ್ ಬೈ 2 ಅಂತಂದ್ರೆ ಆವರೇಜ್ ವ್ಯಾಲ್ಯೂನ ಕಂಡುಹಿಡ್ಕೊಂತೀವಿ. ಸೊ 2 + 3 is 5. 5 ಡಿವೈಡೆಡ್ ಬೈ 2 ಅಂತ ಅಂದ್ರೆ ಎಷ್ಟಾಯ್ತು, 2.5. ಸೊ 2.5 ವಿಲ್ ಬಿ ದ ವ್ಯಾಲ್ಯೂ ಆಫ್ Q2. ಸೊ ಈ ರೀತಿ ಬರಿಬೇಕಾಗುತ್ತೆ ಯಾವಾಗ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ. ಇಲ್ಲಿ ಟೋಟಲ್ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. ಸೊ ಆಡ್ ನಂಬರ್ಸ್ ಆಫ್ ಎಲಿಮೆಂಟ್ಸ್ ಇದ್ದಾಗ ವೆರಿ ಈಸಿ. ಸೊ ಇವಾಗ ನನಗೆ Q2 ವ್ಯಾಲ್ಯೂ ಗೊತ್ತಿದೆ. ಸೊ Q2 ಇದೆಯಲ್ಲ, ಅದರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದಾವೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನ ನಾವೇನಂತ ಕರಿತೀವಿ, ಲೋವರ್ ಹಾಫ್ ಅಂತ ಕರಿತೀವಿ, ಲೋವರ್ ಹಾಫ್. ನೆಕ್ಸ್ಟ್ ಅದರ ಬಲಗಡೆ ಸೈಡ್ ಇರುವಂತದ್ದನ್ನ ಏನಂತ ಕರಿತೀವಿ ಅಂದ್ರೆ, ನಮ್ಮ ಬಲಗಡೆ ಸೈಡ್ ಅಪ್ಪರ್ ಹಾಫ್ ಅಂತ ಕರಿತೀವಿ, ಅಪ್ಪರ್ ಹಾಫ್. ಸೊ ಈಗ Q1 ಇದೆಯಲ್ಲ, Q1 ಈಸ್ ದ ಮೀಡಿಯನ್ ಎಲಿಮೆಂಟ್ ಇನ್ ದ ಲೋವರ್ ಹಾಫ್, Q3 ಇಸ್ ದ ಮೀಡಿಯನ್ ಎಲಿಮೆಂಟ್ ಇನ್ ದ ಅಪ್ಪರ್ ಹಾಫ್ ಅಂತಂದ್ರೆ, ಈಗ ಲೋವರ್ ಹಾಫ್ ಅನ್ನ ನೋಡಬೇಕು. ಇದರಲ್ಲಿ ಮಿಡಲ್ ಎಲಿಮೆಂಟ್ ಯಾವ್ದು ಹುಡುಕಿ, 1 1. ಸೊ ಮಿಡಲ್ ಎಲಿಮೆಂಟ್ ಸಿಕ್ತು ಯಾವುದು, 18. ಸೊ 18 ಇಸ್ ದ ವ್ಯಾಲ್ಯೂ ಆಫ್ Q1. ನೆಕ್ಸ್ಟ್ Q3 ವ್ಯಾಲ್ಯೂ ಎಲ್ಲಿ ನೋಡಬೇಕು, ಅಪ್ಪರ್ ಹಾಫ್ ಅಲ್ಲಿ ನೋಡಬೇಕು. ಸೊ 1 1. ಸೊ ಮಧ್ಯದಲ್ಲಿರುವಂತಹ ಎಲಿಮೆಂಟ್ ಯಾವುದು, 62. ಸೊ 62 ಇಸ್ ದ Q3 ವ್ಯಾಲ್ಯೂ. ಸೊ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, Q3 ವ್ಯಾಲ್ಯೂ ಇಸ್ 62 ಮೈನಸ್ Q1 ವ್ಯಾಲ್ಯೂ ಇಸ್ 18. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 44. ಸೊ IQR ವ್ಯಾಲ್ಯೂ ಇಸ್ ಈಕ್ವಲ್ ಟು 44. ಇದು ಮೆಥಡ್ ನಂಬರ್ 1. ಸೊ ಇವಾಗ ಎರಡನೇ ಮೆಥಡ್ ಹೋಗೋಣ. ಸೊ ಎರಡನೇ ಮೆಥಡ್ ಅಲ್ಲಿ ಸ್ಟೆಪ್ ನಂಬರ್ 1 ಸೇಮ್, ಏನು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ಳಿ. 11 18 22 40 41 62 70. ಸರಿನಾ? ಈಗ ಸ್ಟೆಪ್ ನಂಬರ್ 2 ಅಂತ ಬಂದಾಗ ಫಸ್ಟ್ Q1 ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಫಾರ್ಮುಲಾನ ಯೂಸ್ ಮಾಡಿಕೊಂಡು. ಸೊ Q1 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಇಂಟು n ಪ್ಲಸ್ 1th ಟರ್ಮ್. ಎಷ್ಟನೇ ಟರ್ಮ್ ಅಂತ ಹೇಳುತ್ತೆ ಹೊರತು ಯಾವ ನಂಬರ್ ಅಂತ ಹೇಳಲ್ಲ. 22 40 41 ಅಂತ ಹೇಳಲ್ಲ, ಎಷ್ಟನೇ ಪೊಸಿಷನ್ ಅಲ್ಲಿ ಇರುವಂತಹ ಟರ್ಮ್ ಅಂತ ಹೇಳುತ್ತೆ.
ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಫೋರ್ತ್ ಟರ್ಮು ಅಂತ ಹೇಳ್ತಾ ಹೋಗುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿರ್ತೀವಲ್ಲ, ಸೊ ಅದ್ರ ಪ್ರಕಾರ ಹೇಳ್ತಾ ಹೋಗುತ್ತೆ. ಇದ್ಯಾವುದಕ್ಕೆ n+1 ಅನ್ನ ಯೂಸ್ ಮಾಡೋದು, 1/4 ಇಂಟು n+1th ಟರ್ಮ್ ಅಂತ ಯಾವುದಕ್ಕೆ ಯೂಸ್ ಮಾಡೋದು, ಆಡ್ ವ್ಯಾಲ್ಯೂಸ್ ಇದ್ರೆ ಅಂತ ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಡ್ ಇದ್ರೆ. ಈಗ ಎಷ್ಟಿದಾವೆ, 1 2 3 4 5 6 7. ಸೊ ಟೋಟಲ್ n ವ್ಯಾಲ್ಯೂ ಇಸ್ ಈಕ್ವಲ್ ಟು 7 ಅಲ್ವಾ. ಸೊ ಇದು ಆಡ್ ನಂಬರ್, ಈವನ್ ನಂಬರ್, ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ದಾಗ n+1 ಅನ್ನ ಯೂಸ್ ಮಾಡ್ತೀವಿ. ಏನಾದ್ರೂ ಕೂಡ ಈವನ್ ನಂಬರ್ ಇದ್ರೆ 1/4 ಇಂಟು nth ಟರ್ಮ್. ಸರಿನಾ. ಈವನ್ ನಂಬರ್ ಆಫ್ ಎಲಿಮೆಂಟ್ 6, 8 ನಂಬರ್ಸ್, 10 ನಂಬರ್ಸ್, 12 ನಂಬರ್ಸ್, ಈ ರೀತಿ ಈವನ್ ನಂಬರ್ಸ್ ಇದ್ರೆ 1/4 ಇಂಟು nth ಟರ್ಮ್. ಏನಾದ್ರೂ ಕೂಡ ಆಡ್ ನಂಬರ್ಸ್ ಆಫ್ ಎಲಿಮೆಂಟ್ಸ್ ಇದ್ರೆ ಟೋಟಲ್ n+1th ಟರ್ಮ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, 1/4 n ವ್ಯಾಲ್ಯೂ ಏನಿದೆ, ಟೋಟಲ್ 7 ಎಲಿಮೆಂಟ್ಸ್ ಅಲ್ವಾ. ಸೊ 7+1, ಸೊ 7+1th ಟರ್ಮ್ ಆಗುತ್ತೆ. 7+1 ಅಂತಂದ್ರೆ ಎಷ್ಟಾಯ್ತು, 8. ಸೊ 8/4, 4 1s are 4 2s are. ಸೊ ಸೆಕೆಂಡ್ ಟರ್ಮ್ ವಿಲ್ ಬಿ ದ ವ್ಯಾಲ್ಯೂ ಆಫ್ q1. ಸೊ 1 2, ಎರಡನೇ ಏನಾಗಿದೆ q1 ಅಂತ ಹೇಳ್ತಾ ಇದೆ. ಕರೆಕ್ಟಾ. q1 ವ್ಯಾಲ್ಯೂ ಇಸ್ 18. ಸೊ q1 ವ್ಯಾಲ್ಯೂ ಇಸ್ 18. ಎಸ್, ಪರ್ಫೆಕ್ಟ್. ನೆಕ್ಸ್ಟ್ q2 ಹೋಗೋಣ. q2 ವಿಲ್ ಬಿ ಈಕ್ವಲ್ ಟು 1/2. ಸರಿನಾ. q1 ಗೆ 1/4, q2 ಗೆ 1/2, n+1th ಟರ್ಮ್. ಇದ್ಯಾವುದಕ್ಕೆ, ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ. ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಏನಾಗುತ್ತೆ, 1/2 ಇಂಟು nth ಟರ್ಮ್ ಆಗುತ್ತೆ. ಸರಿನಾ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂಸ್ ಅನ್ನ. 1/2 n ವ್ಯಾಲ್ಯೂ ಟೋಟಲ್ 7 ಎಲಿಮೆಂಟ್ಸ್ ಅಲ್ವಾ. ಸೊ 7+1 ಅಂತ ಅಂದ್ರೆ 8/2, 2 1s are 2 4s are. ಸೊ ಫೋರ್ತ್ ಟರ್ಮ್ ಅಂತ ಹೇಳ್ತಾ ಇದೆ. ಸೊ ದಿಸ್ ಈಸ್ ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ವ್ಯಾಲ್ಯೂ ಏನ್ ಬಂದಿತ್ತು ನಮಗೆ, 18 ಬಂದಿತ್ತು. ಸೊ 18 ಇಸ್ ದ q1 ವ್ಯಾಲ್ಯೂ. ನೆಕ್ಸ್ಟ್ ಇವಾಗ ಏನ್ ಹೇಳ್ತಾ ಇದೆ, ಫೋರ್ತ್ ಟರ್ಮ್ q2 ಆಗಿರುತ್ತೆ ಅಂತ ಹೇಳ್ತಾ ಇದೆ. 1 2 3 4. ಸೊ ಫೋರ್ತ್ ಟರ್ಮ್ ಇಸ್ ದ q2 ವ್ಯಾಲ್ಯೂ 40. ಕರೆಕ್ಟ್ ಇದೆಯಾ ಇಲ್ಲಿ ನೋಡಿ, q2 ವ್ಯಾಲ್ಯೂ ಇಸ್ 40. ನೆಕ್ಸ್ಟ್ q3 ವಿಲ್ ಬಿ ಈಕ್ವಲ್ ಟು 3/4, 1/4, 1/2, 3/4 ಇಂಟು n+1th ಟರ್ಮ್. ಯಾವಾಗ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ. ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ 3/4 ಇಂಟು nth ಟರ್ಮ್. ಸರಿನಾ. ಸೊ ಇವಾಗ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3/4, n ವ್ಯಾಲ್ಯೂ 7+1, ಯಾಕಂದ್ರೆ 7 ಎಲಿಮೆಂಟ್ಸ್ ಇರೋದು. ಸೊ 7+1 ಅಂದ್ರೆ 8 ಆಯ್ತು. ಸೊ 3/4 ಇಂಟು 8, 4 1s are 4 2s are 3 2s are 6. ಸೊ 6th ಟರ್ಮ್. ಸೊ 6th ಟರ್ಮ್ ಅಂತ ಅಂದ್ರೆ ವ್ಯಾಲ್ಯೂ ಏನಿದೆ, 1 2 3 4 5 6. ಸೊ 6th ಟರ್ಮ್ ಈಸ್ 62. ಸೊ 62 is the value of q3. ಸೊ 62 ಅಂತ ಬರೀಬಹುದು. ಸೊ ಇವಾಗ ಲಾಸ್ಟ್ ಸ್ಟೆಪ್ ಏನು, ಸ್ಟೆಪ್ ನಂಬರ್ 3. ಸೊ IQR will be equal to q3 minus q1, which will be equal to 62 minus 18, whose value will be equal to 44. ಇಷ್ಟೇ ಸಿಂಪಲ್. ಸೊ ನೀವು ಈ ಮೆಥಡ್ ಯಾರು ಯೂಸ್ ಮಾಡ್ರಿ, ಈ ಮೆಥಡ್ ಯಾರು ಯೂಸ್ ಮಾಡ್ರಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸರಿನಾ. ಇಲ್ಲಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ಬರೀಬಹುದು. ಸೊ 18 ಎಷ್ಟನೇ ಟರ್ಮ್ ಇದು, ಸೆಕೆಂಡ್ ಟರ್ಮ್. ನೆಕ್ಸ್ಟ್ ಇಲ್ಲೂ ಕೂಡ ಬರೀರಿ 40 ವಿಚ್ ಈಸ್ ಎ ಫೋರ್ತ್ ಟರ್ಮ್. ನೆಕ್ಸ್ಟ್ 62 ವಿಚ್ ಈಸ್ ದ 6th ಟರ್ಮ್. ಇಲ್ಲಿ ನೋಡಿ, ನೀವು ಎಕ್ಸ್ಟ್ರಾ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಬೇಕು ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ. ಇಲ್ಲಿ ಫಾರ್ಮುಲಾಗಳನ್ನ ಯೂಸ್ ಮಾಡಿದ್ರೆ ವೆರಿ ಈಸಿ ಆಗ್ತಾ ಹೋಗುತ್ತೆ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅವೆಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.